ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲು ಹೀನ ನಿಧಿಯು ಸದಭಿಮಾನದ ಗೋಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಸಂಸ್ಕೃತಿ ಸಮೂಹ ಸಮ್ಮತ ಜೀವನ ಪದ್ಧತಿ. ಕನ್ನಡ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕನ್ನಡ ಎಂದರೆ ಕನ್ನಡ ಭಾಷೆ, ಕನ್ನಡ ಜನ, ಕನ್ನಡ ನಾಡು. ಕನ್ನಡ ಪದವೆಂದರೆ ಕನ್ನಡ ನಾಡಿನ ಜನತೆಯ ಬದುಕು ಭಾವಗಳನ್ನು ಬೆಸೆಯುವ ಬೆಸುಗೆ. ಕನ್ನಡ ಭಾಷೆಯ ಬೆಳವಣಿಗೆ ಕನ್ನಡಿಗರ ಬದುಕಿನ ಬೆಳವಣಿಗೆ, ಕನ್ನಡ ನಾಡಿನ ಬೆಳವಣಿಗೆ. ಕರ್ನಾಟಕ ಎಂದರೆ ಕರುನಾಡು, ವಾಲಿ ಸುಗ್ರೀವರ ರಾಜಧಾನಿ, ಮಹಿಷಕನ ನಾಡು, ವಾನಶಕ ಬೀಡು, ಕುಂತಲ ಪ್ರದೇಶವೇ ಈಗಿನ ಕನ್ನಡ ನಾಡು. ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿನ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳ್ ಎಂಬ ನುಡಿ ಚೆಲುವ ಕನ್ನಡ ನಾಡಿನ ವಿಸ್ತಾರವನ್ನು ಸಾರುತ್ತದೆ. ಕನ್ನಡ ನಾಡಿನ ಚರಿತೆ ಸುಮಾರು 2000 ವರ್ಷಗಳಷ್ಟು ಪ್ರಾಚೀನವಾದದ್ದು. ಅಶೋಕ ಸಾಮ್ರಾಟನ ಆಳ್ವಿಕೆಯ ಕಾಲಮಾನದ ಶಾಸನಗಳು ಕನ್ನಡ ನಾಡಿನ ಮಾಸ್ಕಿ, ಕೊಪ್ಪಳ, ಸಿದ್ದಾಪುರದಲ್ಲಿ ದೊರೆತಿವೆ. ಕ್ರಿಸ್ತಶಕ 345ರಿಂದ ಕ್ರಿಸ್ತಶಕ 519ರವರೆಗೆ ಕನ್ನಡ ನಾಡನ್ನು ಆಳಿದ ಪ್ರಥಮ ರಾಜಮನೆತನದ ಕದಂಬರ ಕಾಲದ ಶಾಸನ, ಮೊದಲ ಕನ್ನಡ ಗದ್ಯ ಶಾಸನ ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ದೊರೆತಿದೆ. ಕ್ರಿಸ್ತಶಕ 920ರ ಸುಮಾರಿನಲ್ಲಿ ರಚಿತವಾದ ವಡ್ಡಾರಾಧನೆ ಕೃತಿ ಕನ್ನಡದ ಮೊದಲ ಲಭ್ಯ ಗದ್ಯ ಕಾವ್ಯ. ಜಿನಮುನಿಗಳ ಸಲ್ಲೇಖನ ವೃತ್ತದ 19 ಕಥಗಳಿರುವ ಈ ಕೃತಿಯ ರಚನೆಕಾರ ಶಿವಕೋಟಾಚಾರ್ಯ. 10ನೆಯ ಶತಮಾನದ ಕನ್ನಡ ಸಾಹಿತ್ಯದ ಸ್ವರ್ಣಯುಗ. ಕನ್ನಡದ ಆದಿಕವಿ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕಾವ್ಯಗಳು ಚಂಪೂ ಕಾವ್ಯ ಪರಂಪರೆಯ ಬಹುಮೌಲಿಕ ಕೃತಿಗಳು. ಪೊನ್ನನ ಶಾಂತಿ ಪುರಾಣಂ, ರನ್ನನ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರನ ಪುರಾಣ ತಿಲಕ, 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ, ಚಂದೋಬುದಿ, ದುರ್ಗಸಿಂಹನ ಪಂಚತಂತ್ರ ಕೃತಿಗಳು ಪಂಪಯುಗದ ಶ್ರೇಷ್ಠ ಕೃತಿಗಳು. 12ನೆಯ ಶತಮಾನದ ವಚನ ಚಳುವಳಿ ಕನ್ನಡ ಭಾಷೆಯ ಬಳಕೆಯಲ್ಲಿ ಕ್ರಾಂತಿಯ ಬಿರುಗಾಳಿ. ಶಿವಶರಣರ ಚಳುವಳಿ ಮೇಲು ಕೀಳು ಜಾತಿ ಪದ್ಧತಿ ತೊಡೆದುಹಾಕಿ ಶಿವಭಕ್ತರೆಲ್ಲ ಸಮಾನ ಎಂದು ಸಾರಿದ, ಸಮಾನತೆಯ ಬದುಕಿಗೆ ಮಹತ್ವ ನೀಡಿದ ಧಾರ್ಮಿಕ ಸಾಮಾಜಿಕ ಕ್ರಾಂತಿ. ಇದರ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೂ ಆಗಿ ವಚನ ಸಾಹಿತ್ಯ ಪ್ರಕಾರಕ್ಕೆ ನಾಂದಿ ಹಾಡಿತು. ಅನೇಕ ಶರಣರು, ಜನಸಾಮಾನ್ಯರು ವಚನ ಚಳುವಳಿಯಲ್ಲಿ ತೊಡಗಿಸಿಕೊಂಡು ಅಪಾರ ವಚನ ಸಾಹಿತ್ಯ ಸೃಷ್ಟಿಯಾಯಿತು. ಹರಿಹರ, ರಾಘವಾಂಕ, ಪದ್ಮರಸರು 13ನೇ ಶತಮಾನದ ಪ್ರಮುಖ ಕವಿಗಳು. ಹರಿಹರ ತಾನು ಹಗಲಿರುಳು ಶಿವನ ಪೂಜೆಗೆ ಮುಡಿಪೆಂದು ಸಾರಿದ ಷಟ್ಪದಿಯ ಪ್ರಕಾರವನ್ನು ತನ್ನ ಕೃತಿಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಿದ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಬಹು ಜನಪ್ರಿಯವಾಯಿತು. ನೇಮಿನಾಥ ಪುರಾಣ ಬರೆದ ನೇಮಿನಾಥ, ಜಗನ್ನಾಥ ವಿಜಯಂ ಬರೆದ ರುದ್ರಭಟ್ಟ, ಯಶೋಧರ ಚರಿತೆ ಬರೆದ ಜನ್ನ 13ನೆಯ ಶತಮಾನದ ಪ್ರಮುಖ ಕವಿಗಳು. ಅಂಡಯ್ಯನೆಂಬ ಕವಿ ಸಂಸ್ಕೃತವನ್ನು ಬಳಸದೆ ಕನ್ನಡ ಶಬ್ದಗಳನ್ನೇ ಬಳಸಿ ಕಬ್ಬಿಗರ ಕಾವ್ಯಂ ರಚಿಸಿದ. ಇದು ಆ ಕಾಲಮಾನದ ವಿಶೇಷತೆ. ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದರೆ, ಚಾಮರಸನು ಪ್ರಭುಲಿಂಗ ಲೀಲೆ ರಚಿಸಿದ. ಜನರಿಗಾಗಿ ಜನರ ಪರಿಶುದ್ಧ ಜೀವನವನ್ನು ಹಾಡಿ ಹೊಗಳುವ ಸಾಹಿತ್ಯವನ್ನು ಕೊಟ್ಟವರು ನಿಜಗುಣ ಶಿವಯೋಗಿಗಳು ಮತ್ತು ಸರ್ವಜ್ಞರು.
16ನೆಯ ಶತಮಾನದ ದಾಸಾಹಿತ್ಯವು ಜನಸಾಮಾನ್ಯರೊಡನೆ ಸಂಪರ್ಕವನ್ನು ಬೆಸೆಯಿತು. ಸಂಗೀತ ಸಂಯೋಜನೆಯ ಮುಖಾಂತರ ಕನ್ನಡ ಭಾಷೆಯನ್ನು ಭಾಷೆಯನ್ನಾಗಿಸಿತು. ಕನಕ ಪುರಂದರ ದಾಸರು ಕೀರ್ತನೆಗಳಲ್ಲಿ ಅನುಭವಗಳನ್ನು ಅನುಭವವಾಗಿಸಿ ಹಾಡುಗಬ್ಬಗಳಾಗಿಸಿ ಮನೆ ಮನೆಗೆ ಕೊಂಡೊಯ್ದರು. ಕುಮಾರ ವಾಲ್ಮೀಕಿಯು ರಾಮಾಯಣದ ಕಥೆಯನ್ನು ಷಟ್ಪದಿಯಲ್ಲಿ ಹೇಳಿದ. ಲಕ್ಷ್ಮೀಶನ ಜೈಮಿನಿ ಭಾರತ ಬಹು ಜನಪ್ರಿಯವಾಯಿತು. ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ ಬಳಸಿದ ಸಾಂಗತ್ಯ ಛಂದಸ್ಸು ಜನಪದ ಕಾವ್ಯದ ಛಂದಸ್ಸಾಯಿತು. ರಾಜಶೇಖರ ವಿಲಾಸಂ, ಶಬರಶಂಕರ ವಿಲಾಸಂಗಳಲ್ಲಿ ಚಂಪು ಮಾಧ್ಯಮ ಬಳಸಿದ ಷಡಾಕ್ಷರಿ ಕವಿ ಕರುಣಾರಸವನ್ನೇ ಹರಿಸಿದ. ಸಂಸ್ಕೃತ ರತ್ನಾವಳಿಯ ನಾಟಕದ ಅನುವಾದಿತ ಕನ್ನಡದ ಮೊದಲನೆಯ ನಾಟಕ ಮಿತ್ರವಿಂದ ಕವಿ ಸಿಂಗಾರಾರ್ಯರಿಂದ ರಚಿತವಾಯಿತು. 1898ರಲ್ಲಿ ಮುದ್ದಣನ ರಾಮಾಶ್ವಮೇಧ ರಚನೆಯೊಂದಿಗೆ ಆಧುನಿಕ ಕನ್ನಡ ಸಾಹಿತ್ಯ ಯುಗ ಆರಂಭವಾಯಿತೆನ್ನಬಹುದು. ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಸಾಹಿತ್ಯ ಪ್ರಭಾವ ಬೀರಿತು. ಕಾರಣ ಭಾವಗೀತೆ, ಕಾದಂಬರಿ, ಸಣ್ಣ ಕತೆ, ಲಲಿತ ಪ್ರಬಂಧ ಮೊದಲಾದ ಸಾಹಿತ್ಯ ಪ್ರಕಾರಗಳು ಬಳುವಳಿಯಾಗಿ ಬಂದವು. ಗದ್ಯವು ಹೊಸ ಶಕ್ತಿಯನ್ನು ಪಡೆಯಿತು. ಒಂದು ಕೃತಿ ಒಬ್ಬ ಬರಹಗಾರನನ್ನು ವಸ್ತುವಾಗಿ ಆಯ್ದುಕೊಂಡು ಅಧ್ಯಯನ ಮಾಡಿ ವಿಮರ್ಶೆ ಸಾಹಿತ್ಯ ರೂಪುಗೊಂಡಿತು. ಈ ಕಾಲಮಾನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವೋದಯ ಯುಗ ಎಂದು ಕರೆಸಿಕೊಂಡಿತು. 1952 ಹೊಸ್ತಿಲಲ್ಲಿ ಸಾಹಿತಿಗಳಿಗೆ ದೇಶಕ್ಕೆ ದೊರೆತ ಸ್ವಾತಂತ್ರ್ಯದತ್ತ ಹೆಚ್ಚು ಗಮನ ಹರಿಯದೆ ಅವರ ಚಿಂತನೆಗಳು ಮನುಜನ ಮನದೆಡೆಗೆ ಹರಿಯಲಾರಂಭಿಸಿದವು. ಭಾಷೆಯನ್ನು ಹೊಸ ರೀತಿಯಲ್ಲಿ ಬಳಸಲು ಆರಂಭಿಸಿದರು. ಇವರ ಸಾಹಿತ್ಯದ ಮೇಲೆ ಯುರೋಪಿನ ಮತ್ತು ಇಂಗ್ಲೆಂಡಿನ ಕಾಮು, ಕಾಫ್ಕೆ, ಸ್ಯಾಮ್ಯುಯಲ್ ಬೆಕೆಟ್, ಏಲಿಯಟ್ ಮುಂತಾದ ಕವಿಗಳ ಪ್ರಭಾವ ಬೀರತೊಡಗಿತು. ಆ ಕಾಲಮಾನದ ಸಾಹಿತ್ಯ ಕೃಷಿ ನವ್ಯ ಸಾಹಿತ್ಯವೆಂದು ಖ್ಯಾತವಾಯಿತು. 1970ರ ಹೊತ್ತಿಗೆ ಬಂಡಾಯ ಸಾಹಿತ್ಯ ಮೂಡಿಬಂದಿತು. ಇದು ಜಾತಿ ಪದ್ಧತಿ, ಅಸಮಾನತೆ, ಶೋಷಣೆ ವಿರುದ್ಧ ಧ್ವನಿ ಎತ್ತಿತು. ದಲಿತರು ಬರೆದ ಪ್ರಗತಿಪರ ಸಾಹಿತ್ಯ ದಲಿತ ಸಾಹಿತ್ಯ ಎಂದು ಗುರುತಿಸಲಾಯಿತು. ನವೋದಯ ಕಾಲದಿಂದ ಈಚಿನ ದಲಿತ ಬಂಡಾಯ ಸಾಹಿತ್ಯದವರೆಗಿನ ಕನ್ನಡ ಸಾಹಿತ್ಯವು ಹಿಂದಿ ಭಾಷಾ ಸಾಹಿತ್ಯವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ ಎಂಬುದು ಇಲ್ಲಿ ಗಮನಾರ್ಹವಾದುದು. 1917ರಲ್ಲಿ ಆಲೂರು ವೆಂಕಟರಾಯರು ರಚಿಸಿದ ಕರ್ನಾಟಕ ಗತವೈಭವ ಕೃತಿ ಕರ್ನಾಟಕದ ಏಕೀಕರಣದ ಕಲ್ಪನೆಯನ್ನು ಮೂಡಿಸಿತು. ಹುಯಿಲಗೋಳ್ ನಾರಾಯಣರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು 1924ರಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಕನ್ನಡ ನಾಡು 20ಕ್ಕೂ ಹೆಚ್ಚು ಪ್ರಾಂತಗಳಲ್ಲಿ ಹಂಚಿಹೋಗಿತ್ತು. 1956ರ ನವೆಂಬರ್ 1ರಂದು ಬೇರೆ ಬೇರೆ ಪ್ರಾಂತದ ಆಡಳಿತಕ್ಕೆ ಒಳಪಟ್ಟಿದ್ದ ಕರ್ನಾಟಕದ ಎಲ್ಲ 20ಕ್ಕೂ ಹೆಚ್ಚು ಭಾಗಗಳು ವಿಲೀನಗೊಂಡು ಕನ್ನಡ ನಾಡಿನ ಏಕೀಕರಣವಾಯಿತು. ಅಂದು ನವಮೈಸೂರು ಎಂದು ಕರೆಯಲ್ಪಟ್ಟ 19 ಜಿಲ್ಲೆಗಳ ಕನ್ನಡ ರಾಜ್ಯಕ್ಕೆ 1973ರ ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಣೆಯ ದಿನವಾಗಿದೆ. ಬಾಳ್ ಏಳ್ ಆಳ್ ಕನ್ನಡ ತಾಯಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನನಿಧಿಯು ಸದಭಿಮಾನದ ಗೋಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.